ಆರ್ಥಿಕ ಪ್ರಗತಿಗೆ ಬುನಾದಿಯನ್ನು ಹಾಕ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೂಲಭೂತ ಸೌಕರ್ಯಗಳಿಗೆ ಇಡೀ ದೇಶಕ್ಕೆ 12.20 ಲಕ್ಷ ಕೋಟಿ ರೂಪಾಯಿಗಳನ್ನು ಈಗಾಗಲೇ ವಿತರಿಸಲಾಗಿದೆ. ಗ್ರಾಮೀಣ ಮೂಲ ಸೌಕರ್ಯಕ್ಕೂ ಕೂಡ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಸಾರಿಗೆ ಕ್ಷೇತ್ರಕ್ಕೆ 5.98 ಲಕ್ಷ 5,98,000 ಕೋಟಿ ರೂಪಾಯಿಗಳನ್ನು ಇವತ್ತೇನು ರೋಡ್ ಸರ್ಫೇಸ್ ಟ್ರಾನ್ಸ್ಫರ್ಸ್ ಇದೆ ಅದಕ್ಕೆ ನಾವು ಕೊಟ್ಟಿದ್ದೀವಿ. ರೈಲ್ವೆಗೆ ಹೋದ ಸಾರಿ ನಮಗೆ 2,64,000 ಕೋಟಿ ರೂಪಾಯಿ ಕೊಟ್ಟಿದ್ದರು. ಈ ಸಾರಿ 2,93,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನೇನು ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆಯಲ್ಲಿ ಹೋದ ಸಾರಿ ನಾವು 7,600 ಕೋಟಿ ರೂಪಾಯಿ ಕೊಟ್ಟಿದ್ದು. ಈ ಸಾರಿ 7,748 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟಿದ್ದಾರೆ. ದೇಶವನ್ನು ಜೈವಿಕ ಔಷಧಿಗಳ ಬಯೋಫಾರ್ಮಾ ತಯಾರಿಕಾ ಕೇಂದ್ರಗಳಾಗಿ ಪರಿವರ್ತಿಸಲು 10,000 ಕೋಟಿ ರೂಪಾಯಿಗಳನ್ನು ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಕೊಟ್ಟಿದೆ. 3 ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಹೈಸ್ಪೀಡ್ ರೈಲ್ ಕಾರಿಡಾರ್ ಮೂಲಕ ಸಂಪರ್ಕ ವೃದ್ಧಿ ಆಗ್ತಕ್ಕಂಥ ತೀರ್ಮಾನ ಆಗಿದೆ. 26-27ನೇ ಸಾಲಿನ ಬಜೆಟ್ ಭವಿಷ್ಯದ ನೋಟ ಹೊಂದಿದ್ದು ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಭಾರತದ ಆರ್ಥಿಕ ಬೆಳವಣಿಗೆ ವೇಗವನ್ನು ಹೆಚ್ಚಿಸಲಿದೆ. ಕರ್ನಾಟಕಕ್ಕೆ ವಿಪತ್ತು ನಿರ್ವಹಣಾ ಫ್ಲಡ್ ಇದಕ್ಕಾದಂಥ ಸಂದರ್ಭದಲ್ಲಿ ಈ ಬಾರಿ 8,559 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರಕ್ಕೆ ಅತಿ ಸಣ್ಣ ಮತ್ತು ಸಣ್ಣ ಉದ್ಯಮಗಳಿಗೆ ಬಡ್ಜೆಟ್ಟಿನಿಂದ ದೃಢವಾಗಿ ಅವರಿಗೆ ಫೌಂಡೇಶನ್ ಆಗ್ತಕ್ಕಂಥದ್ದಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಬಲಪಡಿಸಲು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಈಗಾಗಲೇ ನಾವು ಪ್ರಕಟ ಮಾಡಿದ್ದೀವಿ, ಕಾರ್ಯರೂಪಕ್ಕೆ ತರ್ತಾಯಿದ್ದೀವಿ. ಕಂಟೈನರ್ ಉತ್ಪಾದನೆಗೆ 5 ವರ್ಷಗಳ ಕಾಲ 10,000 ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ಭಾರತ್ ಸೆಮಿಕಂಡಕ್ಟರ್ ಮಿಷನ್ 2.0ಗೆ 40,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಪರಿಸರ ಸ್ನೇಹಿ ಸರಕು ಸಾಗಾಣಿಕೆ ಉತ್ತೇಜನ ಪೂರ್ವದ ಡಂಕುವಿನಿಂದ ಪಶ್ಚಿಮದ ಸೂರತ್ವರೆಗೂ ಕೂಡ ಸರಕು ಸಾಗಾಣಿಕೆ ಕೇಂದ್ರಗಳನ್ನು ಮಾಡ್ತಾಯಿದ್ದೀವಿ. ಗಣಿಗಾರಿಕೆ ಕಾರ್ಯಾಚರಣೆ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಈಗಾಗಲೇ ಮಾಡ್ತಕ್ಕಂಥ ತೀರ್ಮಾನ ಆಗಿದೆ. ಕೃಷಿ ವಲಯದಲ್ಲಿ 1,62,000 ಕೋಟಿ ರೂಪಾಯಿಗಳನ್ನು ಏನು ಕೊಟ್ಟಿದ್ದೀವಿ, ಹೋದ ಸಾರಿಗಿನ್ನ 7% ಜಾಸ್ತಿ ಕೊಟ್ಟಿದ್ದೀವಿ. ಮೀನುಗಾರಿಕೆಗೆ ಉತ್ತೇಜನ, ಅಮೃತ್ ಸರೋವರ ಯೋಜನೆಯಲ್ಲಿ 500 ಜಲಾಶಯಗಳ ಅಭಿವೃದ್ಧಿ, ಮೀನುಗಾರಿಕೆ ಮತ್ತು ಹೈನುಗಾರಿಕೆಗೆ ಉತ್ತೇಜನ, ತೆಂಗು ಉತ್ಪಾದನೆಗೆ ಆದ್ಯತೆ, ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಮುಂತಾದ ಮುಖಾಂತರ ತೆಂಗು ಬೆಳೆಯುವ ರಾಜ್ಯಗಳಿಗೆ ಸುಮಾರು 10 ಮಿಲಿಯನ್ ಕೃಷಿಕರಿಗೆ ತೆಂಗು ಬೆಳೆಗೆ ಆಧಾರವಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಆದ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 15,000 ಮಾಧ್ಯಮ ಶಾಲೆಗಳನ್ನು ಕಟ್ತಕ್ಕಂಥದ್ದು, 500 ಕಾಲೇಜುಗಳನ್ನು ಪ್ರಯೋಗಶಾಲೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಯೋಗಶಾಲೆ ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ದೇಶದ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ನಾವು ಒಂದು ಬುಕ್ಲೆಟನ್ನು ಮಾಡಿದ್ದೇವೆ. ಆ ಎಲ್ಲ ಮಾಧ್ಯಮದವ್ರಿಗೂ ಕೂಡ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇದಾದಮೇಲೆ ಮಾಡ್ತಾಯಿದ್ದೀವಿ. ನಾವು ಈ ಸಾರಿ ರೈಲ್ವೆ ಇಲಾಖೆ, ನನ್ನ ಇಲಾಖೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಬಡ್ಜೆಟನ್ನು ಬೇರೆ ಇದ್ದದನ್ನು ಒಂದು ಮಾಡಿ ಅದು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆ ಮಾಡಿದ್ಮೇಲೆ ಇಡೀ ವಿಶ್ವದಲ್ಲಿ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಆಗಿದೆ, ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಏನು 2,93,000 ಕೋಟಿ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ರೈಲ್ವೆ ಜಾಲದ ಸಾಮರ್ಥ್ಯ ಇದಕ್ಕೆ ಅದನ್ನು ಲೈನ್ಗಳನ್ನ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಅದರ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದಕ್ಕೆ 1,13,000 ಕೋಟಿ ಖರ್ಚು ಮಾಡ್ತಾಯಿದ್ದೀವಿ. ಸುರಕ್ಷತೆಗೆ 42,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ. ಪ್ರಯಾಣಿಕರ ಸೌಲಭ್ಯಗಳಿಗೆ 11,971 ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾಯಿದ್ದೀವಿ. ಅದಲ್ಲದೆ ರೈಲ್ವೆ ಬೋಗಿಗಳು ತುಂಬ ವರ್ಷದಿಂದ ಹಾಗೇ ಇದ್ದವು. ಅದನ್ನು ಎಲ್ಲೂ ಕೂಡ ಯಾರೂ ಅದ್ರ ಬಗ್ಗೆ ಚಿಂತನೆಯೂ ಮಾಡಿರಲಿಲ್ಲ. 3 ವರ್ಷಗಳಿಂದ ಈಗಾಗಲೇ
10,000 ಬೋಗಿಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಇವತ್ತು ಮಾಡ್ತಾ ಇದ್ದೀವಿ. ಈ ಸಾರಿ ನಾವು ಈ ವರ್ಷ 65,496 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. ಹೋದ ವರ್ಷ ಇದಕ್ಕೆ 63,372 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದಕ್ಕಿಂತ ಜಾಸ್ತಿ ಕೊಡೋದ್ರ ಮುಖೇನ ನಮ್ಮ ಏನು ಪ್ರಯಾಣಿಕರು ಓಡಾಡ್ತಕ್ಕಂಥ ಬೋಗಿಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅದಲ್ಲದೆ ವಂದೇ ಭಾರತ್ ಮತ್ತು ವಂದೇ ಭಾರತ್ ಸ್ಲೀಪರು ಕೂಡ ನಾವಿವತ್ತು ಮಾಡ್ತಾಯಿದ್ದೀವಿ. ಅದರಲ್ಲಿ 3 ವರ್ಷದಲ್ಲಿ ವಂದೇ ಭಾರತ್ ಸ್ಲೀಪರ್ಸ್ ಟ್ರೈನನ್ನು 100 ಟ್ರೈನ್ಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಅದಕ್ಕೆ ಕಾರ್ಯೋನ್ಮುಖರಾಗ್ತಾಯಿದ್ದೀವಿ. 2,100 ಟ್ರೈನ್ಗಳನ್ನು 2025 ಭಾರತೀಯರ ರೈಲ್ವೆ ವಿದ್ಯುದೀಕರಣ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಆ ಸೂಚನೆ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 55 ಕಿಲೋಮೀಟ್ರು ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗೂ ತಾವು ಯಾರಾದರೂ ನೋಡಿದ್ರೆ ಗೊತ್ತಾಗ್ಬೋದು. ಬೆಂಗಳೂರು ಮಂಗಳೂರು ಆ ರೈಲಿನಲ್ಲಿ 55 ಕಿಲೋಮೀಟ್ರ್ ಎಲೆಕ್ಟ್ರಿಫಿಕೇಷನ್ ಮಾಡೋಕ್ಕೆ ಯಾರ ಕೈಲೂ ಆಗಿರಲಿಲ್ಲ. 3-4 ಬಾರಿ ನಾನು ಹೋಗಿದ್ದೆ, ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಸಾಹೇಬರು ಹೋಗಿದ್ದರು. ಇದನ್ನು ಚಾಲೆಂಜಾಗಿ ತಗೊಂಡು ಈ 55 ಕಿಲೋಮೀಟ್ರನ್ನು ಮುಗಿಸಿ ಇವತ್ತು ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ವಂದೇ ಭಾರತ್ ಟ್ರೈನನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಚಿಂತನೆ ನಡೀತಾ ಇದೆ. ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಇದು ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಲೆಕ್ಟ್ರಿಫಿಕೇಷನ್ನು ನಮ್ಮಲ್ಲಿ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದೇವೆ. ಏನಿವತ್ತು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಹಿಂದೆ ನಾವು ಎಲೆಕ್ಟ್ರಿಕ್ ಇಂಜಿನ್ನು ಯಾವಾಗ ನಾವು ಎಲೆಕ್ಟ್ರಿಫಿಕೇಷನ್ ಮಾಡಿದ ಮೇಲೆ ಡೀಸೆಲ್ ಇಂಜಿನ್ ತೆಗೆದ ಮೇಲೆ 2009-2010ವರೆಗೂ 246 ಮಾತ್ರ ಎಲೆಕ್ಟ್ರಿಕಲ್ ಇಂಜಿನ್ಗಳನ್ನ ಉತ್ಪಾದನೆ ಮಾಡಿದರು. ಮೋದಿಯವ್ರ ಸರ್ಕಾರ ಬಂದ ಮೇಲೆ ಒಂದು ವರ್ಷಕ್ಕೆ 15,000 ಹೆಚ್ಚುವರಿ ಎಲೆಕ್ಟ್ರಿಕಲ್ ಇಂಜಿನನ್ನು ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು 100ಕ್ಕೆ 100 ಎಲೆಕ್ಟ್ರಿಫಿಕೇಷನ್ ಮಾಡಿ ಡೀಸೆಲ್ನಿಂದ ಆಗ್ತಕ್ಕಂಥ ಅನಾಹುತವನ್ನು ಕೂಡ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹೋದ ಸಾರಿ ನಾವು ಕವಚ್ಗೆ ಏನು ಅಲ್ಲಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಡೈರೆಕ್ಟಾಗಿ ಒಂದೇ ಲೈನಲ್ಲಿ ಬಂದಾಗ 2 ಟ್ರೈನ್ಗಳು ಒಟ್ಟಾಗಿ ಅದರಿಂದ ಆಗ್ತಕ್ಕಂಥ ಸಾವು ನೋವುಗಳು ಮತ್ತು ಅನಾನುಕೂಲವನ್ನು ಅರ್ಥ ಮಾಡಿಕೊಂಡು 2 ವರ್ಷದ ಹಿಂದೆ ಇವತ್ತು ನಮ್ಮ ಇಲಾಖೆ ಕವಚವನ್ನು ಪ್ರಾರಂಭ ಮಾಡಿ ಹೋದ ಸಾರಿ ನಾವು ಅದಕ್ಕೆ ಹಣವನ್ನು ಕೊಟ್ಟಿದ್ವಿ. ಈ ಸಾರಿ ಅದಕ್ಕೋಸ್ಕರವಾಗಿ 7,500 ಕೋಟಿ ರೂಪಾಯಿಗಳನ್ನು ಮಾಡಿದ್ದೇವೆ. ಹೋದ ವರ್ಷಕ್ಕಿಂತ 15% ಜಾಸ್ತಿ ಕೊಟ್ಟಿದ್ದೀವಿ. ಅಮೃತ್ ಭಾರತ್ ಸ್ಟೇಷನ್ನು 1,337 ಅಮೃತ್ ಭಾರತ್ ಸ್ಟೇಷನನ್ನು ಆಯ್ಕೆ ಮಾಡಿ 172 ಸ್ಟೇಷನ್ಗಳು ಈಗಾಗಲೇ ಮುಗಿದಿದೆ. 1,069 ಸ್ಟೇಷನ್ನು ಕೆಲಸ ನಡೀತಾ ಇದೆ. ಇದರಲ್ಲಿಗೆ ಸುಮಾರು ಇದಕ್ಕೋಸ್ಕರವಾಗಿ ನಾವು 11,972 ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ. 26-27ರಲ್ಲಿ ನಮ್ಮ ಪ್ರಯಾಣಿಕರು ಸುಮಾರು 7,709 ಮಿಲಿಯನ್ ಪ್ರಯಾಣಿಕರು ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನುವ ನಿರೀಕ್ಷೆ ಇದೆ. 25-26ರಲ್ಲಿ 7,380 ಮಿಲಿಯನ್ ಪ್ರಯಾಣಿಕರು ಈಗಾಗಲೇ ಪ್ರಯಾಣ ಮಾಡಿದ್ದಾರೆ. ಏನಪ್ಪ ನೀವು ಗೂಡ್ಸ್ ಲೋಡಿಂಗ್ ಗೂಡ್ಸ್ ಸಾಗಾಣಿಕೆ 25-26ರಲ್ಲಿ 1,700 ಮಿಲಿಯನ್ ಟನ್ ಇತ್ತು. ಈ ಸಾರಿ 1,765 ಮಿಲಿಯನ್ ಟನ್ನನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಹೊಸ ರೈಲು ನಿರ್ಮಾಣಕ್ಕೆ 26-27 ಬಡ್ಜೆಟಲ್ಲಿ 36,721 ಕೋಟಿ ರೂಪಾಯಿಯನ್ನು ನಾವು ಮೀಸಲಿಟ್ಟಿದ್ದೀವಿ ರಾಷ್ಟ್ರಕ್ಕೆ. 25-26ರಲ್ಲಿ ಇದು 30,000 ಇತ್ತು. ಈ ಸಾರಿ ಇನ್ನೂ 6,000 ಕೋಟಿ ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಡಬ್ಲಿಂಗ್ಗೆ 2025-26ರಲ್ಲಿ 29,026 ಕೋಟಿ ಇತ್ತು. ಈ ಸಾರಿ ನಾವು 37,750 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೀವಿ. ಸುರಕ್ಷೆಗೆ ಸಂಬಂಧಪಟ್ಟಂಥ ಕಾಮಗಾರಿಗೆ ಲೆವೆಲ್ ಕ್ರಾಸಿಂಗು ROB ಅಂತೀರಿ, ನಾವು ಮೇಲ್ ಸೇತುವೆ ಕೆಳ ಸೇತುವೆ ಅಂತೀವಿ. ಇದಕ್ಕೆ ನಾವು ಇವತ್ತು ಸಾಕಷ್ಟು ಮಾಡಿ ಸುಮಾರು ಈ ವರ್ಷ 65,219 ಕೋಟಿ ರೂಪಾಯಿ ನೀಡಿದ್ದೀವಿ. ಇದು 100ಕ್ಕೆ 100 ಎಲ್ಲ ಲೆವೆಲ್ ಕ್ರಾಸಿಂಗು ಕೂಡ ಮೋದಿಜಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ರಾಜ್ಯ ಸರ್ಕಾರಗಳು ಸರಿಯಾಗಿ ಕೋಆಪರೇಷನ್ ಕೊಡೋದಿಲ್ಲ, ನಿಗದಿತ ಸಮಯಕ್ಕೆ ದುಡ್ಡು ಕೊಡೋದಿಲ್ಲ. 1 ವರ್ಷ ಆಗಬೇಕಾಗಿರೋ ಕೆಲಸ 4 ವರ್ಷ, 5 ವರ್ಷ, 10 ವರ್ಷ, 15, 20 ವರ್ಷದ
ಬೆಂಗಳೂರಿನಲ್ಲೇ ನಾನೇ ಕೆಲವು ಕೆಲಸಗಳನ್ನು ಈಗ ಮುಗಿಸಿದ್ದೀವಿ. ಅದಕ್ಕೋಸ್ಕರವಾಗಿ ಈ ಸಾರಿ ನಾವು ಹೋದ ಸಾರಿ 64,000 ಇತ್ತು, ಈ ಸಾರಿ 65,219 ಕೋಟಿ ರೂಪಾಯಿ ನೀಡಿದ್ವಿ. ROB ನಿರ್ಮಾಣಕ್ಕೆ ಇದಕ್ಕೂ ಕೂಡ ಸಾಕಷ್ಟು ನಾವು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬಂಧುಗಳೇ, ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಏನು ಕರ್ನಾಟಕದಲ್ಲಿ ರೈಲ್ವೆ ಏನಾಗಿದೆ, ನಮ್ಮ ಬೆಳಗಾವಿನಲ್ಲಿ ಏನಾಗಿದೆ ಅಂತ ನೀವು ಕೇಳ್ತೀರಾ ಅಂತಲೇ ನಾನು ಎಲ್ಲ ಮಾಹಿತಿಯನ್ನು ಕೂಡ ತಂದಿದ್ದೇನೆ. ನಿಮ್ಗೊಂದು ವಿನಂತಿ ಮಾಡ್ತೀನಿ, ನಮ್ಗೆ ಒಂದೇ ಒಂದು ರೈಲ್ವೆ ಕಾಮಗಾರಿಗಳಿಗೆ ಒಂದು ಹಡಲ್ಸ್ ಇರೋದು ಅಕ್ವಿಜೇಷನ್. ನಿಮ್ಗೆ ಗೊತ್ತಿದೆ, ರಾಯದುರ್ಗ ತುಮಕೂರು ದಾವಣಗೆರೆ, ಹುಬ್ಬಳ್ಳಿ ಧಾರವಾಡದ ಬೆಳಗಾಂ. ನಾನು ಮಂತ್ರಿ ಆದಮೇಲೆ ರಾಯದುರ್ಗ ತುಮಕೂರು 207 ಕಿಲೋಮೀಟ್ರ್ ಅಷ್ಟು ಕೂಡ ಅಕ್ವಿಜೇಷನ್ ಮುಗಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ತುಮಕೂರು ದಾವಣಗೆರೆ 192 ಕಿಲೋಮೀಟ್ರು ಅಷ್ಟು ಅಕ್ವಿಜೇಷನ್ ಮಾಡಿಸಿ ಆ ಕೆಲಸವನ್ನು ಮುಗಿಸಿದ್ದೇನೆ. ಬೆಳಗಾಂನಿಂದ ಏನು ನಮ್ಮ ಧಾರವಾಡದ ಮಮ್ಮಿಗಟ್ಟಿನೇ ಏನದು ಮುಮ್ಮಿಗಟ್ಟಿ ಅಲ್ಲಿವರೆಗೂ ಕೂಡ ಅಕ್ವಿಜೇಷನ್ ಒಂದು ಹಂತಕ್ಕೆ ಬಂದೋಗಿದೆ. ಕೇವಲ 55 ಎಕರೆ ಜಾಗ ಇದೆ. ಅದನ್ನು ಇನ್ನೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒತ್ತಡವನ್ನು ತಂದ್ವಿ. ನಾನೇ ಹೋಗಿದ್ದೆ, ಇಲ್ಲೂ ಕೂಡ 2-3 ಸಾರಿ ಬಂದು ವಿನಂತಿ ಮಾಡಿದ್ದೀನಿ. ಬಂದಾಗೆಲ್ಲ ಹೇಳ್ತಾ ಇದ್ದು ಮುಖ್ಯಮಂತ್ರಿಗಳನ್ನೂ ಕೂಡ ನಾವು ವಿನಂತಿ ಮಾಡಿದ್ದೀವಿ. MB ಪಾಟೀಲ್ ಜೊತೆ ಮಾತಾಡಿದ್ದೀನಿ. ಯಾರು ಅಲ್ಲಿಯ ಶಾಸಕರಿದ್ದಾರೆ, ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಪ್ರಾಯಶಃ 2-3 ಸಾರಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ. ಇನ್ನು 2-3 ದಿವಸದಲ್ಲೇ ಅವ್ರನ್ನೂ ಕೂಡ ಚರ್ಚೆ ಮಾಡ್ತೀನಿ. ಆಗಲಿಲ್ಲ ಅಂದರೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕೋ ಆ ಕೆಲಸ